ಇವತ್ತು ಚಿತ್ರಾನ್ನದ ಗೊಜ್ಜಿನ ಪುಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟ್ 2 ಕಪ್ಪು ಎಳ್ಳನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿಬೇಕು. ನಿಧಾನವಾಗಿ ಹುರಿದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೆ ಹುರಿಬೇಕು. ಈ ಚಿತ್ರಾನ್ನದ ಗೊಜ್ಜು ನಿಮಗೆ ಇನ್ಸ್ಟೆಂಟಾಗಿ ಯಾವಾಗ ಬೇಕಾವಾಗ ಅನ್ನಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೆಡಿ ಆಯಿತು. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಇಲ್ಲಿ ನಾನು ಅರ್ಧ ಹುರ್ಕೋತಿದ್ದೀನಿ. ಒಂದೇ ಸರಿ ಎಲ್ಲ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹುರಿಯೋದಿಲ್ಲ ಅಂತ 2 ಸರಿ ಹುರ್ಕೋತಾ ಇದ್ದೀನಿ. 2 ಸರಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ಮತ್ತೆ ಸಪ್ರೇಟು ಇದಕ್ಕೆ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಮತ್ತೊಂದು ಸರಿ ಒಂದು ಚಿಕ್ಕ ಕಪ್ಪಷ್ಟು ಮೆಂತ್ಯನ ಅದನ್ನು ಕೆಂಪಗಾಗುವವರೆಗೆ ಹುರಿದು, ಆಮೇಲೆ ಇವಾಗ ಒಣ ಕೊಬ್ಬರಿ ತುರಿ 2 ಕಪ್ಪಷ್ಟು ಹಾಕಬೇಕು. ಹಾಕಿದ್ಮೇಲೆ ಅದನ್ನು 1 ಸೆಕೆಂಡ್ ಹುರಿದ್ರೆ ಸಾಕಾಗುತ್ತೆ, ಜಾಸ್ತಿ ಹುರಿಯೋದು ಬೇಕಾಗಿಲ್ಲ. ಇವಾಗ ಹುರಿದ್ಮೇಲೆ ಮತ್ತೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಹುಣಸೆಹಣ್ಣನ್ನು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟು ಅದನ್ನು ಮತ್ತೆ ಸ್ವಲ್ಪ ಡ್ರೈ ಆಗೋವರೆಗೆ ಹುರಿಬೇಕು. ಇವಾಗ ಅದೇ ಕಪ್ಪಲ್ಲಿ ಮೆಂತ್ಯ ಯಾವ ಕಪ್ಪಲ್ಲಿ ತೊಗೊಂಡಿದ್ರು ಅದೇ ಕಪ್ಪಲ್ಲಿ ಜೀರಿಗೆ ತೊಗೊಂಡು ಅದನ್ನು ಹುರ್ಕೊಂಡು ಇಟ್ಕೋಬೇಕು. ಬೆಲ್ಲನ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ಹುರಿದಿರೋದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಎಳ್ಳು, ಆಮೇಲೆ ಕೊಬ್ಬರಿ, ಇವಾಗ ಹುಣಸೆಹಣ್ಣು, ಬೆಲ್ಲ, ಇಂಗು, ಆಮೇಲೆ ಉಪ್ಪು ಹಾಕಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೊಂದು ಸರಿ ಇದನ್ನು ಸ್ವಲ್ಪ ಅದ್ರ ಜೊತೆಗೆ ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಮತ್ತೊಂದು ಸರಿ ಮಿಕ್ಸ್ ಆದಮೇಲೆ ಇದು ಚಿತ್ರಾನ್ನದ ಗೊಜ್ಜಿನ ಪುಡಿ ರೆಡಿ ಆಯಿತು. ಇದಕ್ಕೆ ಬೇಕಾದಾಗ ಅನ್ನಕ್ಕೆ ನಾವು ಕಲಿಸ್ಕೊಳ್ಬೇಕಾದ್ರೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆ ಕಾಳು ಹಾಕಿ ಕರಿಬೇವು ಹಾಕಿ ಈ ಪುಡಿನ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಬಿಟ್ಟು ತಿಂದರೆ ಚಿತ್ರಾನ್ನದ ಗೊಜ್ಜಿನ ಪುಡಿ ರೆಡಿ ಆಯಿತು.